ವೆಲ್ಕಮ್ ಬ್ಯಾಕ್ ಟು ಕೌಸಲ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಮತ್ತೆ ಮಟ್ಟಕ್ಕೆ ಹೋಗ್ತಿದ್ದೀವಿ. ಡೇ 3 ಬ್ಲಾಗ್. ಇವತ್ತಂತೂ ತುಂಬ ಜನ ಇದ್ದಾರೆ ಗಾಯ್ಸ್. ನಿಮ್ಗೆ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ನನ್ನ ತಮ್ಮ ಬುಜ್ಜಿ, ಇವಳು ಎಲ್ಲರಿಗೂ ಗೊತ್ತಿದೆ. ಇವನು ನಮ್ಮ ಮಾವ, ಇವಳು ನಮ್ಮ ಕಾವು, ಗೊತ್ತಿದೆ ಎಲ್ಲ ಎಲ್ಲರಿಗೂ. ಇವಳು ನಮ್ಮ ದಾನು. ನೋಡಿ ಗಾಯ್ಸ್, ನಮ್ಮ ಮಾವ ಮುಖ ತೋರ್ಸಕ್ಕೆ ನಾಚ್ಕೊಂತಾನೆ. ನಮ್ಮ ಅಜ್ಜಿ ಇದ್ದಾರೆ. ಆಯ್ ಮಾಡಜ್ಜಿ. ಸ್ವಲ್ಪ ಜನ ಇದ್ದಾರೆ ಗೈಸ್, ಅವ್ರನ್ನು ಕರ್ಕೊಂಡು ಎಲ್ಲರೂ ಊಟ ಮಾಡಿ ಹೋಗ್ತೀವಿ. ನೋಡಿ ಗೈಸ್, ಇವ್ರು ನಮ್ಮ ತಾತ ಮಲಗಿದ್ದಾರೆ. ಇವ್ರು ನನ್ನ ಫೇವ್ರೆಟ್ ತಾತ ಗೈಸ್. ಇವನು ಗುಂಡ, ನನ್ನ ತಮ್ಮ. ಅಂತ ಎನಿ ಟೈಮ್ ಫೋನಲ್ಲಿ ಬ್ಯುಸಿ, ಏನು ಮಾಡ್ತಾನಂತ ಗೊತ್ತಿಲ್ಲ ಗೈಸ್, ಬಟ್ ಬ್ಯುಸಿ ಆಗಿರ್ಲಿ ಪರ್ಸನ್. ನೋಡಿ ಗೈಸ್, ಇವರು ಹೋಗಿ ಬಂದಮೇಲೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಊಟ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲೇನೋ ದಿಗಂತಿ, ನಿನ್ ಸಮಸ್ಯೆ ಏನೋ? ನಿನ್ ಸಮಸ್ಯೆ ಆದ್ರೆ ಏನ್ ಹೇಳು. ಬಹಳ ತುಂಬಾ ನೋವಿದೆ ಏನಕ್ಕೆ? ತುಂಬಾ ನೋವಿದೆ. ವಿರಾಟು, ಬುಜ್ಜಿ, ಜೀವನದಲ್ಲಿ ಬಹಳ ದಾನ್ವಿತಿ, ಪಾಪ ನಮ್ ರೋಜಕ್ಕ ಗಾಯ್ಸ್. ನಿಜ ಪಾಪ ಎಲ್ರಿಗೂ ಊಟ ಕೊಟ್ಟು ಕೊಟ್ಟೆ ಪಾಪ ಸಾಕಾಗ್ಬಿಟ್ಲು ಗಾಯ್ಸ್. ನಿಜವಾಗ್ಲೂ ಪಾಪ ಅದೇ ಕೆಲಸ ಆಗ್ಬಿಡ್ತು. ಪಾಪ ನಮ್ ಮೀಣಿದು ಅಷ್ಟೇ ಕೆಲಸ ಮಾಡ್ದೆ ಆಗ್ಬಿಡುತ್ತೆ. ಅವಳದಂತಲ್ಲ, ನಮ್ ಜೀವನ ಅಷ್ಟೇ. ಬರೇ ಮುಸ್ರೆ ಕಸ ಬಟ್ಟೆ ಇದೇ ನಮ್ದು. ಯಾವಾಗ ಅನ್ಸುತ್ತೋ ಗೊತ್ತಿಲ್ಲ. ನಮ್ದಂತೂ ನಾವು ಮಣ್ಣಗೆ ಹೋಗೋವರೆಗೂ ಮೇ ಬಿ ನಮ್ದು ಇದೆ ಅನ್ಸುತ್ತೆ. ಯಾವಾಗಲೂ ಮಾಡೋದು, ತೊಳೆಯೋದು, ತಿಕ್ಕೋದು, ಅಡಿಗೆ ಎಲ್ಲೋದ್ರೂ ಬರೀ ಟೆನ್ಷನ್ ಕಳ್ಬಿಟ್ಟಿದ್ವಿ. ಅಲ್ಲೂ ಅದೇ, ಇಲ್ಲಿ ಬಂದ್ರೆ ಇಲ್ಲೂ ಅದೇ, ಎಲ್ಲಿ ಆರಾಮ ನಮ್ದು? ಎಲ್ಲೂ ಆರಾಮಿಲ್ಲ ಗೈ. ಇವ್ರು ಮಾತ್ರ ಯಾವಾಗ್ಲೂ ಆರಾಮೇ. ನನ್ ಕಷ್ಟ ಹೇಳ್ಕೊಂತೀನಿ ಇಡ್ಕ. ಹೇಳ. ನನ್ನ ಜೀವನದಲ್ಲಿ ತುಂಬಾ ಬಹಳ ಕಷ್ಟ ಇದೆ. ಅದಕ್ಕೆ ನೀನು ಹೊಸ ಹೊಸದಾನೆ ಒಂದೇ ಬಟ್ಟೆ 3 ದಿವಸ ಹಾಕಂತೀನಿ. ಇಲ್ಲ ಗಾಯ್ಸ್, ಆಕ್ಚುಲಿ ಅವನು ತೆಗ್ದಿಟ್ಟಾನೆ, ನೆಕ್ಸ್ಟ್ ಹಾಕೇಳೋಣ ಅಂತ. ಹಂಗೆಲ್ಲ ನಾನು ಕೌಶಿಕ್ ಕೊಡಿಸ್ತಾಳ ಅಂತ ಕಾಯ್ತಿದ್ದೀನಿ. ಆಯ್ತು, ಕೊಡಿಸ್ತೀನಿ. ಯಾವ ತರದ್ ಬೇಕಾಗ್ತಾವ ಗಾಯ್ಸ್. ಇದು ನಾನು ನೆಕ್ಸ್ಟ್ ಲಾಗಲ್ಲಿ ಬೇಕಾದ್ರೆ ಕೊಡಿಸಿರ್ತೀನಿ ನೋಡಿ. ಇದು ಚಾಲೆಂಜ್ ಗಾಯ್ಸ್, ಚಾಲೆಂಜ್. ಚಾಲೆಂಜ್ ಅಲ್ಲ, ಕೊಡಿಸ್ತೀನಿ. ದೊಡ್ಡಪ್ಪ ನೋಡಿ ಹೇಳ್ತೆ, ನಮ್ಮ ದೊಡ್ಡಮ್ಮ ಒಂದಕ್ಕೆ ಎದುರುತ್ತಂತೆ, ಅದನ್ನ ಹೇಳ್ತಾ ಇದ್ದೀನಿ. ದೊಡ್ಡಪ್ಪ ಇದು ಬ್ಲಾಗ್ ಇವತ್ತೇ ಫಸ್ಟ್ ನೋಡ್ತಿರೋದು ಬ್ಲಾಗಲ್ಲಿ ಅಲ್ವಾ ದೊಡ್ಡಪ್ಪ? ಹೌದು. ಹಾಯ್ ಮಾಡು. ಹಾಯ್. ನಾವಿಗೆಲ್ಲ ಮಟ್ಟಕ್ಕೆ ರೆಡಿ ಆಗಿದ್ದೀವಿ. ನನ್ನ ಮುದ್ದಿನ ಮಗಳು. ಏನು ಒಬ್ರಿಗಿನ ಒಬ್ರು ದೊಡ್ಡ ಎಲ್ಲ ತುಂಬಾ ಜನ ಇದ್ದಾರೆ, ಬಹಳಷ್ಟು ಮಕ್ಕಳು. ವಿಶೇಷವಾಗಿ ನಾವು ವಿಶೇಷವಾಗಿ ಈ ಹಬ್ಬಕ್ಕೆ ಬಂದಿದ್ದೀವಿ. ಹೌದು, ತುಂಬಾ ವರ್ಷ ಆಯ್ತು, ಇವತ್ತೇ ಬಂದಿರೋದು. ಬಹಳಷ್ಟು ಒಂದು 4-5 ಇಯರ್ಸ್ ಆಯ್ತು, 5-6 ವರ್ಷಗಳ ನಂತರ ಈ ಹಬ್ಬಕ್ಕೆ ವಿಶೇಷವಾಗಿ ಬಂದಿದ್ದಾರೆ. ಬಟ್ ನಿನ್ನೆ ಬರ್ಬೇಕಾಗಿತ್ತು, ನಾನಾ ಕಾರಣಗಳಿಂದ ಬಟ್ ಬರಕ್ಕಾಗಿರ್ಲಿಲ್ಲ. ಬಟ್ ಅದಕ್ಕೆ ನಮಗೋಸ್ಕರ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಕಾರಣಗಳಿಂದ ಬಹಳಷ್ಟು ತಡವಾದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾವು ಈ ಹಬ್ಬಕ್ಕೆ ಡ್ರೈವ್ ಮಾಡ್ಕೊಂಡು ಪಾಪ ಬಂದಿದ್ದಾರೆ. ಅಷ್ಟು ದೂರದಿಂದ ಬಂದು ಎಲ್ಲರ ಜೊತೆಗೂ ವಿಶೇಷವಾಗಿ ಹಬ್ಬ ಆಚರಿಸ್ತಾ ಇದ್ದೀವಿ. ಮಕ್ಕಳ ಜೊತೆಗೆ ಮತ್ತು ಮೊಮ್ಮಕ್ಕಳ ಜೊತೆಗೆ ಎಲ್ಲರ ಜೊತೆಗೆ ಈ ಹಬ್ಬಕ್ಕೆ ಬರಲಿಕ್ಕೆ ನಮಗೂ ಭಾಳ ವಿಶೇಷವಾಗಿ ಖುಷಿ ಇತ್ತು. ಅದಕ್ಕೆ ಬಂದಿದ್ದೀವಿ. ನಿನ್ನೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ ಅಷ್ಟೇ. ನಾವು ಇಂಥ ಹಬ್ಬದಲ್ಲಿ ನಾವೆಲ್ಲರೂ ಕುಟುಂಬ ಸಹಿತ ಎಲ್ಲ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತಾರೆ. ನೆಕ್ಸ್ಟ್ ನಾವು ದುಗ್ಗನಬ್ಬ ಜಾತ್ರೆಯಲ್ಲಿ ಕೌಸು ವ್ಲಾಗ್ಸ್. ನಾವು ಇವತ್ತು ನಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ನೋಡೋಣ ಬನ್ನಿ ಗಾಯ್ಸ್. ಅವ್ರು ಅಲ್ಲಿ ಹೋಗಿ ನಿಂತವ್ರೆ, ಬನ್ನಿ ಹೋಗೋಣ ಅಂತ. ಓಯ್ ಅಪ್ಪುಟಿ ಇಲ್ಲ ಫೋಟೋ ಮಾಡ್ತಾ ಇದ್ದಾಳೆ. ನೋಡಿ 2 ದಿನ ಸಿಕ್ಕಿಲ್ಲಲ್ಲ, ಅದಕ್ಕೆ 3ನೇ ದಿನ ಮತ್ತೆ ಅದಕ್ಕೋಸ್ಕರನೇ ಮನೆಗಳವ್ರು ಬಿಟ್ಟು ಬೇಗ ಬಂದಿದ್ದೀನಿ. ಇಲ್ಲೇ ಇದ್ರು ಸಿಗೋಕ್ಕಾಗಿಲ್ಲ, ಇವತ್ತು ಅನ್ಕೊಂಡಿರ್ತಾರೆ ಯಾಕೆ ಹಾಕಿಲ್ಲ ಜೊತೆ ಫೋಟೋ ಅಂತ. ಬಟ್ ಜೊತೆ ಸಿಕ್ಕಿಲ್ಲ, ಅದಕ್ಕೆ ಫೋಟೋ ಹಾಕಿರಲಿಲ್ಲ. ಇವಾಗ 2 ಹುಡುಗರನ್ನ ಕರ್ಕೊಂಡು ಬಂದಿದ್ದೀನಿ. ಎಲ್ಲಿ ಮಕ್ಕ ತೋರ್ಸು, ಲಾಗು ಯಾಕೆ ಹೇಳ್ತೀವ ತಾನು ಮನೆ ಹೋಗೋಣ.
ಅಳುತ್ತಾಳ ಸುಮ್ಮನೆ. ನನ್ನ ಮೊಮ್ಮಗಳು ಸಾಕವ ಇಷ್ಟೇ ಕೊಡ ಕುಡಿಯಕ್ಕೆ ಗೈಸ್ ಹೆಂಗ್ ಮಾಡ್ತಾರೆ ಇನ್ನು ನಿಲ್ಕನಿಲ್ಲ ಸರಿ. ಸಿಕ್ಲು ಕೊನೆಗೂ ಪಾಪ ಹೋಗಿಲ್ಲ ಅಂತ ಬೇಜಾರಾಯ್ತು. ಬಟ್ ಆ್ಯಕ್ಚುಲಿ ಹೋಗ್ಬೇಕಾಯ್ತು, ಇವಳೇ ಸಿಕ್ತು ಅನ್ಕೊಂಡು ಇವತ್ತು ಹೋಗಿಲ್ಲ ಅನ್ಸುತ್ತೆ ಮೇ ಬಿ. ನಮ್ಮ ಮಾಳ ಲಾಸ್ಟ್ ಟೈಮ್ ಲಾಗಲ್ಲಿ ನೋಡಿ, ಇವಾಗ ನೋಡಿ ನಾನ್ ವೆಜ್ ಮಾಡೋಳೆ. ಬಟ್ ಊಟಕ್ಕೆ ನಾನು ಕರ್ದೇ ಇಲ್ಲ ಗೈಸ್. ನಮ್ಮ ಮಾವನ ಪೂಜೆ ಮಾಡೋಳು, ಅದಕ್ಕೂ ಕರ್ದಿಲ್ಲ. ಬಟ್ ಇರಲಿ ಪರವಾಗಿಲ್ಲ, ನೋಡಿದ ತಕ್ಷಣ ಓಡ್ ಬಂದಿದ್ದೀನಿ. ರವಿ ಹೇಳೆ ದೊಡ್ಡಮ್ಮರು ಬಂದಿದ್ರು. ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮರೆಲ್ಲ ಮಠಕ್ಕೆ ಬಂದೇ ಇರಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ನಂದು ಇವತ್ತು ಡ್ಯೂಟಿ ಇತ್ತು, ನಾಳೆ ಮಾರ್ನಿಂಗು. ಇವತ್ತು ಈವ್ನಿಂಗ್ ಹೋಗ್ಬೇಕಾಯ್ತು. ಬಟ್ ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ಇವತ್ತು ನಮ್ಮ ಮನೆಗಳವ್ರಿಗೆ ಫ್ಯಾಮಿಲಿಗೋಸ್ಕರ ಉಳ್ಕೊಂಡೆ. ನನ್ನ ತಮ್ಮ ಆ್ಯಕ್ಚುಲಿ ಅಕ್ಕನೂ ಹೋದ. ಇವಾಗ ನಮ್ಮ ಮನೆಗಳಿಗೋಸ್ಕರ ಉಳ್ಕೊಂಡಿದ್ದು ಮಠಕ್ಕೆ ಬಂದಿದ್ವಿ. ಇವಾಗ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಪಪ್ಪ ಏನೋ ನಾನ್ ವೆಜ್ ಇವತ್ತು ಊಟ ಮಾಡಲ್ಲ. ಅದಕ್ಕೆ ಪಾನಿಪುರಿ ಗೊತ್ತಿನ ಫೋನಲ್ಲಿ ಇನ್ನೂ ಸ್ವಲ್ಪ ಫೋಟೋ ತಗೊಂಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ, ಇದು ನಮ್ಮ ಅಮ್ಮರು 4 ಜನರು ಒಂದೇ ಹತ್ರ ಸೇರಿದ್ದಾರೆ. ಇವತ್ತು ತೋರಿಸ್ತಾ ಇದ್ದೀನಿ. ಇವರು ಫಸ್ಟು ನಮ್ಮ ದೊಡ್ಡಮ್ಮ, ಇವರು ಸೆಕೆಂಡ್ ದೊಡ್ಡಮ್ಮ, ಇವರು ಥರ್ಡ್ ದೊಡ್ಡಮ್ಮ, ಲಾಸ್ಟ್ ನಮ್ಮಮ್ಮ. ಇವ್ರು 4 ಜನಕ್ಕೂ ಅತ್ತಿಗೆ ನಮ್ಮ ಅತ್ತೆ. ಇದು ನಮ್ಮ ಅಕ್ಕ, ಇದು ನಮ್ಮ ಅಪ್ಪನ ತಂಗಿ, ಇವರು ನಮ್ಮ ಅಕ್ಕನ ಮಕ್ಕಳು ಇಬ್ಬರು. ಇವ್ರು 4 ಜನ ನಾದ್ನೇರು. 4 ಜನಕ್ಕೆ ಅತ್ತಿಗೆ ಇವರೇ ನಮ್ಮ ಅತ್ತೆ. ಹಾಂ, ಈಗಿದ್ದಾಳಲ್ಲ ಮರೀ ಮೊಮ್ಮಗಳು, ಮುದ್ದಿನ ಮೊಮ್ಮಗಳು, ಅವರ ಮೊಮ್ಮಗಳು. ನೋಡಿ ಗಾಯ್ಸ್, 4 ಜನ ಅಕ್ಕ ತಂಗಿಯರು ಒಂದೇ ಹತ್ರ ಸೇರಿದ್ದಾರೆ. ನಮ್ಮ ಮಾಮ ಇದ್ದಾರೆ. ಬಟ್ ಒಬ್ರು ಅಲ್ಲಿದ್ದಾರೆ, ಒಬ್ರು ಇಲ್ಲೇ ಇದ್ದಾರೆ, ಒಬ್ರು ಬಂದಿಲ್ಲ. ನೋಡಿ ಗಾಯ್ಸ್, ಅವರಿಬ್ರು ಅಕ್ಕ ತಂಗಿಯರು ಅಲ್ಲಿದ್ದಾರೆ. ಇವ್ರು 4 ಜನ ಅಕ್ಕ ತಂಗಿಯರು ಇಲ್ಲಿದ್ದಾರೆ. ಆಯಿತು, ಇವ್ರಿಗೋಸ್ಕರನೇ ಉಳ್ಕೊಂಡಿದ್ದು ಕರ್ಕೊಂಬಂದಿನಿ ಇವತ್ತು ಮಠ. ಎಲ್ಲರೂ ಸಣ್ಣ ಮಕ್ಳು ಆಡಕ್ಕೆ ಹೋಗಿದ್ದಾರೆ. ನಾನು ಇವ್ರ ಜೊತೆಗಿದ್ದು ಕರ್ಕೊಂಬಂದಿನಿ ಮಠ ತೋರ್ಸೋಕ್ಕೆ. ನೋಡಿ ಗಾಯ್ಸ್, ಇವ್ರು ನಮ್ಮ ದೊಡ್ಡಮ್ಮರು, ನಮ್ಮಮ್ಮ 4 ಜನ ಅಕ್ಕ ತಂಗಿರು ಇಲ್ಲೇ ಒಂದೇ ಹತ್ರ ಸೇರಿದ್ದಾರೆ ಇವತ್ತು. ನೋಡಿ ಗಾಯ್ಸ್, ಫಸ್ಟು ಸೆಕೆಂಡು ಥರ್ಡು ಫೋರ್ತು ನಮ್ಮಮ್ಮ. ಇವಳು ಮೊಮ್ಮಗಳು. 4 ಜನಕ್ಕೆ ಮೊಮ್ಮಗಳು ಇವರು. ನಮ್ಮ ಅತ್ತೆ, ನಮ್ಮ ಅಕ್ಕ, ಇವರು ಮೊಮ್ಮಕ್ಕಳು, 3 ಮೊಮ್ಮಕ್ಕಳು. ಇವ್ರದೊಂದು ಸ್ವೀಟ್ ಫ್ಯಾಮಿಲಿ. ಮಗನೇ ಇಲ್ಲ ಭಾಸ್ಕರ ಹುಡುಗನ ಕರ್ಕೊಂಡು ಇದಕ್ಕೆ ಜೋಕಾಲಿ ಆಡಕ್ಕೆ ಹೋಗಿದ್ದಾನೆ, ರಂಗು ಆಟ ಆಡೋಕ್ಕೆ. ಎಲ್ಲ ಮೊಸರು ಪುರಿ ತಿಂತವ್ರೆ. ಇವನಿಗೆ ಗೋಬಿ ತಗೊಂಡು ಹೋಗ್ತಾ ಇದೀವಿ. ಅವ್ರು ಯಾರು ತಿಂತಾರೋ ಗೊತ್ತಿಲ್ಲ. ಸರ್ವರ್ ಆಗಿದ್ದೀನಿ ನಾನಿಲ್ಲಿ ಅವ್ರ ಜೊತೆಗೆ ಆಟ ಆಡಕ್ಕೆ. ಗೋಬಿ ಇಸ್ಕೊಳ್ರಿ. ಇವರೆಲ್ಲ ಮೊಸರು ಪುರಿ ತಿಂತವ್ರೆ. ಏ ಬಾಯಿ ಮುಚ್ಚಲೆ, ಎಲ್ಲ ಜೊತೆ ಕರ್ಕೊಂಡ್ ಜೊತೆಗೆ ಇರ್ಬೇಕು. ಈಗ ಇಂಥ ರಂಗು ಇವ್ರು ಎಂತ ಸುಖಪುತ್ರ ನೋಡ್ರ ಆಡ್ ಬಂದು ಕಾಯಿಸಿ. ಏನ್ ಗೊತ್ತಾ, ಇವನು ಪಾಪ ಕಳೆದೋಗ್ಬಿಟ್ಟಿದ್ದ. ನಮ್ಮ ಮರ್ತಟ್ಟ ಯಾರು ಹಿಡ್ಕೊಂಡಿದ್ರು, ಹೋಗಿಸ್ಕೊಂಬಂದ್ವಿ. ಈಗ ಎಲ್ಲರಿಗೂ ಪರಿಚಯ ಮಾಡಿಸ್ತಾಳಲ್ಲಿ. ನಮ್ಮ ಕೌಶಲ್ಯ ಅವ್ರದ್ದು ಎಂತ ದೊಡ್ಡ ಮನಸ್ಸು ಅಂದ್ರೆ, ಇಷ್ಟ ತನಕ ಗೋಬಿ ಮಸಾಲೆ ಪುರಿ ಎಲ್ಲ ಕೊಡ್ಸಿದ್ದಾರೆ. ಇವಾಗ ಐಸ್ ಕ್ರೀಮ್ ಮತ್ತೆ ಟೀ ಕೊಡಿಸ್ತಿದ್ದಾರೆ ನಮಗೆ. ಯಾರು ಎಂತ ಒಳ್ಳೆ ಮನಸ್ಸು ಗೈಸ್ ನಮ್ಮ ಕೌಶಲ್ಯ ಅವ್ರದ್ದು. ಇವ್ರು ಹಂಗಲ್ಲ ಬರ್ತಾರೆ ಗೈಸ್ ಹೇಳಿ. ನಾವಾದ್ರೆ ತಿಂತಾ ಇರ್ತೀವಿ. ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದಾಗ ಎಲ್ಲರ ಜೊತೆ ನಾವು ಟೈಮ್ ಕಳಿಬೇಕು. ಅವಾಗ ನಮ್ಮ ಫ್ಯಾಮಿಲಿಯಾಗಿ ಎಲ್ಲರ ಸಂಬಂಧ ಗಟ್ಟಿ ಉಳಿಯೋಕೆ ಸಾಧ್ಯ. ಫ್ಯಾಮಿಲಿ ಭಾರಿ ಇದೆ. ಅದಕ್ಕೆಲ್ಲ ಕಾಫಿ ಎಲ್ಲ ಸೈಜ್ ತಿಂದ್ರು. ಈಗ ಕಾಫಿ ಕುಡ್ತಿದ್ದೀನಿ. ಇವಾಗ ಏನು ಒಂದು ಪೌಚ್ ತಗೊಂಡು ಹೋಗೋಣ ಅಂತ. ದೊಡ್ಡ ಕಟ್ಟ ಆಡೋಕೆ ಹೋಗಿದ್ದ ಗೈಸ್, ತಂದ್ಬಿಟ್ಟೆ ಹೋಗಿದ್ದಾನೆ. ಓಕೆ, ಪರವಾಗಿಲ್ಲ. ಐಫೋನ್ ನೋಡಿ ಗಾಯ್ಸ್, ಒಂದು ಫೋಟೋ ತಗೊಂಡಿದ್ದೀನಿ. ಯಾರಿಗೂ ಅವ್ರು ಕರ್ಕೊಂಡ್ರು ಹೋದ್ರು, ದುಡ್ಡು ಹಾಕಿದ್ರು, ಆಟಿದ್ರು, ಬಂದ್ರು. ಅದು ನೀನು ಆಡೋಗ ಪೌಚ್ ತಗೊಂಡೆ ಅಷ್ಟೇ. ಪೌಚ್ ತಗೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಮ್ಮ ದಿಗಂತಿ ಇನ್ನೂ ಫೋಟೋನ ಕಳ್ಸಂಗಿಲ್ಲ.